ಹಾಂ ಹೇಳು ಬಾಬು. ಅಕ್ಕ ಮತ್ತೆ ಬಾವ 2 ಲಕ್ಷ ರೂಪಾಯಿ ಸಾಲ ಮಾಡಿದಾರಂತೆ. ಹಾಂ 2 ಲಕ್ಷ ಸಾಲ ಮಾಡಿದಾರಂತ? ಇಲ್ವಲ್ಲ, ನನಗೇನು ಹೇಳಿಲ್ವಲ್ಲ. ಅಕ್ಕ ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಹೇಳ್ತಿದ್ರು. ಏನು ಹೇಳ್ಬೇಡ ಅಂತ ಬೇರೆ ಹೇಳಿದಾರಾ? ಹಾಗಂತ ಅಪ್ಪ ಹತ್ರ ಬಾವ ಹೇಳ್ತಾ ಇದ್ರು. ಪ್ಲೀಸ್ ಅಕ್ಕ ನೀವೇನು ಕೇಳಬೇಡಿ, ನಿಮಗೆ ಗೊತ್ತಾಗಬಾರ್ದು ಅಂತ ಅಪ್ಪನಿಗೆ ಹೇಳ್ತಿದ್ರು. ನಾನು ಅದನ್ನ ಕದ್ದು ಕೇಳಿಸ್ಕೊಂಡೆ. ಬಾವ ಅದನ್ನ ನೋಡಿ ಗಾಬರಿ ಬಿದ್ರು. ನನ್ನನ್ನು ಹತ್ರ ಕರೆದು ಚಾಕ್ಲೇಟ್ ಕೊಟ್ಟರು. ನಾನು ಬೇಡ ಅಂದೆ. ಪರವಾಗಿಲ್ಲ ತಗೋ ಅಂದ್ರು. ನಾನು ತಗೊಂಡೆ ಅಕ್ಕ. ಆಮೇಲೆ ಕಣ್ಣು ದೊಡ್ಡ ಮಾಡಿ ಹೇಳಿದ್ರು ನಾನು ಮಾತಾಡಿದ ವಿಷಯ ಯಾರ ಹತ್ರನೂ ಹೇಳ್ಬಾರ್ದು ಅಂತ. ನಾನು ಆಯ್ತು ಅಂದೆ. ತಕ್ಷಣ ಅಲ್ಕಚ್ಚಿ, ನೀನು ಅಕ್ಕನಿಗೆ ಫೋನ್ ಮಾಡಿ ಹೇಳಿದ್ಯೋ, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ನನ್ನನ್ನು ಜೋರಾಗಿ ತಳ್ಳಿದ್ರು ಅಕ್ಕ. ಹಾಂ ಹೌದಾ? ಭವಿಷ್ಯ ಕುಡ್ದಿದ್ರು ಅನಿಸುತ್ತೆ. ಅದಕ್ಕೆ ನೀನು ರಾತ್ರಿಯಿಂದ ನನ್ನ ಸರಿಯಾಗಿ ಮಾತಾಡ್ಸ್ತಾ ಇಲ್ಲ. ನಾನು ಮಾತಾಡ್ಸ್ಬೇಕಂತ ಹೋದ್ರೂ ಕೆಲ್ಸಿದ್ದೆ ಅಂತ ಹೇಳಿ ಹೋಗ್ತಿದ್ರು. ಅದಕ್ಕೆ ಅಕ್ಕ ಕೇಳಬೇಡಿ ಅಂತ ಹೇಳಿದ್ದು. ಒಂದು ಕೆಲಸ ಮಾಡಿ, ಪಕ್ಕದ ಮನೆ ಪಾಪು ಚಿನ್ಮಯ್ ಇದಾನಲ್ಲ, ಅವನ ಹತ್ರ ಕೇಳೋದು ಕೇಳಿ. ಹಾಂ ಚಿನ್ಮಯ್ ಹತ್ರನಾ? ಅವನಿಗೆ ಗೊತ್ತಾಗುತ್ತೇನೋ? ಹಾಂ ಒಳ್ಳೆ ಐಡಿಯಾ. ಸರಿ ಅಕ್ಕ, ನೀವು ನನಗೆ ಅಕ್ಕ ಥರ ಅಲ್ಲ, ಅಮ್ಮ ಥರ. ಅಮ್ಮ ಥರ ಅಲ್ಲ ಕಣೋ, ಅಮ್ಮನೇ. ಸರಿ ಆಯಿತು, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಚಿನ್ಮಯ್ ಇಲ್ಲೇ ಇದೆಯಾ ನೀನು? ನಾನು ಎಲ್ಲ ಕೇಳಿಸ್ಕೊಂಡೆ ಅಕ್ಕ. ನಿಮ್ಗೋಸ್ತ ನನಗೆ ಪೀಸಾಗಿ ಗೊತ್ತಾಯಿತು. ಗೊತ್ತಾಯಿತು. ಯಾವ ಫೋನ್ ಮಾಡಿದ್ದು ಬಾಬುನು? ನೀನೆಲ್ಲ ಕೇಳಿಸ್ಕೊಂಡೇನೋ? ನನ್ನ ಮಾತು ನಿನ್ಗೆ ಅರ್ಥ ಆಯ್ತಾ? ಓ ಯಾಕೆ ಗೊತ್ತಲ್ಲ, ಮಾತಾಡೋಕ್ಕೆ ಕಷ್ಟ. ಅದಾಗಿ ಅಕ್ಕ ನಾನು ಇದ್ದೀನಿ, ವಯ್ಯಕ್ಕೆ ಹೊಡಿಬೇಡಿ, ನಾವು ಇದ್ದೀವಿ. ನಿಜವಾಗ್ಲೂ ನೀನು ನನಗೆ ಸಹಾಯ ಮಾಡ್ತೀಯಾ? ನಿಮ್ಮ ಬಾವ ಎಂಥ ಕೆಲಸ ಮಾಡಿದ್ದಾರೆ. ಆಲ್ರೆಡಿ 4 ಲಕ್ಷ ಸಾಲ ಇದೆ, ಅದ್ರ ಮೇಲೆ ಸಾಲ ಮಾಡಿದ್ದಾರೆ. ಅವಳಿ ಅಕ್ಕ, ಅವಳಿ ಅಕ್ಕ, ಅವಳಿ ಅಕ್ಕ, ಸುಮ್ಮನೆ ಮಾಡಿ ಅಕ್ಕ. ಬಾಬಾ ಒಳ್ಳೆಯದು, ಆದರೆ ಏನು ಸಮಸ್ಯೆ ಆಗಿದೆ? ಫೋನ್ಗೆ ಆಯ್ತೀರ ಬಾಬಾ, ನಂಗೆ ಗೊತ್ತಿದೆ. ಮೊಬೈಲ್ ಗೇಮಾ? ಇಲ್ವಲ್ಲ, ಆ ಥರ ಅಭ್ಯಾಸಗಳೆಲ್ಲ ಅವ್ರು ಮಾಡ್ಕೊಂಡಿಲ್ವಲ್ಲ. ನೀವುಗೆ ಏನೋ ಗೊತ್ತಲ್ಲ. ಆ್ಯಕ್ಚುಲಿ ಬಾಬಾ ಇತ್ತೀಚೆಗೆ ಎಷ್ಟಾಯ್ತು ಬರ್ತಾರೆ, ನೀವು ಹೇಳಿ. ಮೊದಲು 5 ಗಂಟೆಗೆ ಬರ್ತಿದ್ರು, ಇವಾಗ 8 ಗಂಟೆಗೆ ಬರ್ತಿದ್ದಾರೆ ಅಲ್ವಾ? ಯಾಕೆ ಅಂತ ಕೇಳಿದ್ರ? ಇಲ್ಲ 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 ಕೇಳಿದೆ. ಕೆಲಸ ಜಾಸ್ತಿ ಅಂತ ಹೇಳಿದ್ರು. ಕಸ್ಟಮರ್ಸು 9 ಗಂಟೆವರೆಗೂ ಬರ್ತಾ ಇರ್ತಾರಂತೆ. ಸುಳ್ಳೆ ಹೇಳ್ತಾರೆ. ಯಾರು ಕಸ್ಟಮರ್ಸು ಬರಲ್ಲ. ನೀವು ಕಣ್ಣಕ್ಕೆ ಅಸ್ಮಿ ನನಗೆ ಆಯ್ತೇನೆ. ಏನು ಶೋಕೈದ? ನಾನು ಹೇಳ್ತಂದು ನಿಜ. ಕಿತ್ತು ಪುತ್ತು ಬೇಗ ಬನ್ನಿ. ಏನೋ ಇಷ್ಟು ಜೋರಕ್ಕೆ ಹೋಗ್ತಾ ಇದೆಯಾ? ಓ ಅಕ್ಕಂಗೆ ನಾನು ಎಲ್ಲ ವಿಷಯ ಹೇಳಿದ್ಯಾ? ಅಕ್ಕ ನೀವು ಗಾಬರಿ ಪಡಬೇಡಿ, ವಿಷಯದಲ್ಲಿ ನೀವು ಸ್ವಲ್ಪ ತಾಳ್ಮೆ ತಗೊಳ್ಳೇಬೇಕು. ಅಕ್ಕ ನಿಮ್ಮ ಹತ್ರ ಈ ವಿಷಯನ ಹೇಳಬೇಕು ಅಂತ ತುಂಬ ದಿವಸದಿಂದ ಕಾಯ್ತಾ ಇದ್ದೀವಿ. ಅದರ ಭಾವ ಒಂಥರ ಮಕ್ಕ ಮಾಡ್ಕೋತಾರೆ. ನಿಮ್ಮ ಹತ್ರ ಮಾತಾಡಲೇಬಾರ್ದು ಅಂತಾರೆ. ನಿಮ್ಮ ಹತ್ರ ಚಾಡಿ ಹೇಳ್ತೀವಂತೆ. ಯಾವ ಥರ ಮಾಡಿದ್ದೀವ ಅಕ್ಕ ನೀವೇ ಹೇಳಿ. ಅದಕ್ಕೆ ಅಕ್ಕ ಇತ್ತೀಚೆಗೆ ನಾವು ನಿಮ್ಮ ಮನೆಗೆ ಬರ್ತಿಲ್ಲ. ಏನು ಹೇಳ್ತಿದ್ದೀರಾ? ನಮ್ಮ ಯಜಮಾನ್ರು ಮೊಬೈಲ್ ಗೇಮಿಗೆ ಬಲಿಯಾಗಿದ್ದಾರಾ? ಮತ್ತು ಯಾಕೋ ನನ್ನ ಹತ್ರ ಇಷ್ಟು ದಿನ ಹೇಳಿಲ್ಲ? ಇಂಥ ಕೆಲಸ ಬೇರೆ ಮಾಡ್ತಾರಾ? ಈಗ ಹೇಳ್ತಿದ್ದೀರಾ? ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು. ಪಾಪ ನನ್ನ ಗಂಡ ಲೇಟಾಗಿ ಬರ್ತಾರೆ, ಕಷ್ಟಪಟ್ಟು ದುಡಿತಾರಂತ ಬೇಕಾಗಿದ್ದೆಲ್ಲ ಮಾಡಿಕೊಟ್ಟಿದ್ದೀನಿ. ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು ನನ್ನ ಗಂಡನ ಒಳ್ಳೇದಾಗಲಿ ಅಂತ ಅರಳಿ ಮರೆಲ್ಲ ಸುತ್ತುತ್ತಾ ಇದ್ದೆ. ಇದು ಪ್ರತಿಫಲ ಇದೇನಾ? ಇಲ್ಲ ಧೈರ್ಯ ತಗೊಳ್ಳಿ.
ಅಕ್ಕ ನಾವು ಇದೀನಿ ಬಾದು ನಾವು ಇದೀನಿ ಅಕ್ಕ ಇದ್ದೀನಿ ಅಕ್ಕ ಪ್ಲೀಸ್ ಅಳ್ಬೇಡಿ ಸಮಾಧಾನ ಮಾಡ್ಕೊಳ್ಳಿ ಭಾವ ಹಾಳಾಗಿರೋದು ಆ ಅಂಗಡಿಲಿ ಕೆಲಸ ಮಾಡ್ತಾರಲ್ಲ ಆ ಹುಡುಗರಿಂದನೇ ಅಕ್ಕ ಮೊದಲು ಕೆಲಸ ಬಿಡಿಸಿ ಬೇರೆ ಕಡೆ ಕೆಲಸ ಹುಡುಕಿ ಆ ಏರಿಯಾದಲ್ಲಿ ಹುಡುಗರು ಸರಿಗಿಲ್ಲ ಅವ್ರದ್ರಲ್ಲಿ ಇರೋದು ಬರೀ ಕೆಟ್ಟ ಬುದ್ಧಿನೇ ನೀವು ಮೊದಲು ಕೆಲಸ ಬಿಡಿಸಿ ಅಲ್ಲ ಕಣ್ರೋ ಒಂದೇ ಸಲ ಕೆಲಸ ಬಿಡಿಸಿದ್ರೆ ಮನೆ ಕತೆ ಹೇಗ್ರೋ ಅಕ್ಕ ಒಳ್ಳೆ ಹಾಕಬೇಕು ತಾನೆ ಸಹಿಸ್ಕೋಬೇಕು ಆಗಲಿ ಇಲ್ಲ ಒಳ್ಳೆ ಹಾಕುತ್ತೆ ಅಕ್ಕ ದಿನ ಉಪವಾಸ ಇದ್ರೂ ಪರವಾಗಿಲ್ಲ ಮೊದಲು ಬಾವನ್ನ ಆ ಹಾಳು ಕೊಂಪೆಯಿಂದ ಈಚೆ ಕರ್ಕೊ ಬನ್ನಿ ಅವ್ರ ಫೋನ್ನ ತಗೊಂಡು ಆ ಹುಡುಗರ ನಂಬರ್ನ ಮೆತ್ತು ಕಲೆಕ್ಟ್ ಮಾಡಿಕೊಂಡು ನಮ್ಮ ಅಪ್ಪಂಗೆ ಕೊಡಿ ನಮ್ಮಪ್ಪ ಹೇಗಿದ್ರು ಇನ್ಸ್ಪೆಕ್ಟರ್ ಅಲ್ವಾ ಆ ಹುಡುಗರ್ಗೆ ಒಂದು ಗತಿ ಕಾಣಿಸ್ತಾರೆ ಎಲ್ಲ ಬಾರನು ಆ ದೇವ್ರ ಮೇಲೆ ಹಾಕ್ಬಿಡಿ ಯಾವ ಜನ್ಮದ ಕರ್ಮನ ಈ ಜನ್ಮದಲ್ಲಿ ಅನುಭವಿಸ್ತಿದ್ದಾರೆ ಅಕ್ಕ ನೀವೀಗ ಅಳ್ತಾ ಕುತ್ಕೊಂಡ್ರೆ ಭಾವನ ಗತಿ ಏನು ಈಗ ಒಂದು ಉಪಾಯದಿಂದ ನೀವು ನನಗೆ ತುಂಬ ಹುಷಾರಿಲ್ಲ ರೀ ಅಂತ ಹೇಳಿ ಅವ್ರನ್ನ ಒಂದು ವಾರ ಮನೇಲೇ ಇರಿಸ್ಕೊಳ್ಳಿ ಹಾಂ ಸರಿ ಕಣ್ರೋ ಹಾಗೆ ಮಾಡ್ತೀನಿ ತುಂಬ ಥ್ಯಾಂಕ್ಸ್ ಅಕ್ಕ ಯಾವುದೇ ಕಾರಣಕ್ಕೂ ನೀವು ನಾವು ಹೇಳಿದ್ದು ಅಂತ ಹೇಳಬಾರ್ದು ಅಕ್ಕ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಮನೇಲೆ ಬೈತಾರೆ ಸರಿ ಅಕ್ಕ ನಾವು ಬರ್ತೀವಿ ಹುಷಾರು